ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ವರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈಗ ಆಲ್ರೆಡಿ ಹೊರಗಡೆ ಕಾಂಟ್ರವರ್ಸಿ ಆಗ್ತಿರೋದು ಏನು ಅಂತ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಾಯ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ಆಲ್ರೆಡಿ ಮೊನ್ನೆ ನಿನ್ನೆ ಹುಬ್ಬಳ್ಳಿ ಒಳಗೆ ಒಂದು ಫಂಕ್ಷನ್ ಮಾಡಿ ಏನು ಮಾರ್ಕ್ ಸಿನಿಮಾದ ಒಂದು ಫಂಕ್ಷನ್ ಮಾಡಿದ್ರು ಪ್ರಮೋಷನ್ಸ್ಗಾಗಿ. ಆ ಒಂದು ಪ್ರಮೋಷನ್ಸ್ಗಾಗಿ ಹೋದಂಥ ಸಂದರ್ಭದಾಗ ಸುದೀಪ್ ಸರ್ ಒಂದು ಮಾತು ಜಾಸ್ತಿ ವೈರಲ್ ಆಗ್ತಿರುವಂಥದ್ದು. ಯಾಕಂದ್ರೆ ಬೇರೆ ಬೇರೆ ನಟರುಗಳಿಗೆ ಕಾಂಟ್ರವರ್ಸಿ ಆಗತೈತಿ. ಅದು ಏನು ಅಂತ ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಮೊದಲು ಈ ಒಂದು ವಿಡಿಯೋನ ನೋಡ್ಕೊಂಬರ್ರಿ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ. ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು. ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು. ನೋಡಿದಲ್ಲ, ಯಾಕಂತಂದ್ರ ನಿನ್ನೆ ಆಗಿರುವಂತದ್ದು ಒಂದು ಘಟನೆ, ಅದು ಇವತ್ತು ಯಾಕೆ ಫುಲ್ ಟ್ರೆಂಡ್ ಆಗತೈತಿ, ಅದಕ್ಕೇನು ಎಂತ ಅನ್ನೋದನ್ನ ಹೇಳೋದಾದ್ರ, ಏನು ನಿನ್ನೆ ಈ ಮಾರ್ಕ್ ಮೂವಿ ಈಗೇನೋ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗೋದೈತಲ್ಲ, ಹಂಗಾಗಿ ಅದ್ರ ಸಲುವಾಗಿ ಈಗ ಹುಬ್ಬಳ್ಳಿಗೆ ಪ್ರಮೋಷನ್ಸ್ ಅಂತ ಹೋದಾಗ ಅಲ್ಲಿ ಸುದೀಪ್ ಸರ್ ಬಂದಿರ್ತಾರ. ಸುದೀಪ್ ಸರ್ ಅವರು ಒಂದಷ್ಟು ಮಾತುಗಳನ್ನ ಹೇಳ್ತಾರ. ಒಂದಷ್ಟು ಮಾತು ಏನಪ್ಪಾ ಅಂತಂದ್ರ, ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ, ಆ ಯುದ್ಧಕ್ಕೆ ನಾವು ರೆಡಿ, ಅಂದ್ರೆ ಯುದ್ಧಕ್ಕೆ ನಾವು ಬದ್ಧ ಅನ್ನುವಂತ ಮಾತನ್ನ ಹೇಳ್ತಾರ. ಆ ಮಾತು ಈಗ ಜಾಸ್ತಿ ಕಡೆ ಸ್ವಲ್ಪ ಯಾರ್ಯಾರಿಗೂ ಕಾಂಟ್ರವರ್ಸಿ ಆಗ್ತೈತಿ. ಅದಕ್ಕ ಈ ಒಂದು ಮಾತು ಹೊರಗಡೆ ಜಾಸ್ತಿ ಯಾರಿಗೆ ಯಾಕೆ ಸ್ಪ್ರೆಡ್ ಆಗ್ತೈತಿ ಅಂತಂದ್ರ, ಈಗ ಹಿಂದೆ ಏನು ಅದು ಅವ್ರು ಯಾರಿಗೆ ಅಂದಾರ ಅಂತ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ. ಅವ್ರು ಯಾರಿಗೆ ಅವ್ರು ಅಂದಾರ ಅನ್ನೋದನ್ನ ಅವರೇ ಹೇಳ್ಬೇಕು. ಒಂದ್ ವೇಳೆ ಅವ್ರು ಹೇಳಿದ್ರು ಕೂಡ ಅದು ಮತ್ತಷ್ಟು ಕಾಂಟ್ರವರ್ಸಿ ಬೀಳ್ತೈತಿ. ಒಂದ್ ಸೈಡ್ ನನಗೆ ಹೆಂಗ ಅನ್ಸಂದ್ರೆ, ಹೇಳಿಲ್ಲ ಅಂದ್ರೂ ಒಂದ್ ಸೈಡ್ ಕಾಂಟ್ರವರ್ಸಿ ಬೀಳುದು ಈಗ ಬಿದ್ದೈತಿ. ಒಮ್ಮೆ ಹೇಳಿದ್ರ ತಿಳ್ಕೊಡ್ರಿ ಇನ್ನಷ್ಟು ಕಾಂಟ್ರವರ್ಸಿ ಬೀಳ್ತೈತಿ ಏನೋ ಅಂತ ಹಂಗೆ ಅನಿಸ್ತತಿ. ಯಾಕಂದ್ರೆ ಹೇಳಿದ್ರು ಒಂದು ಕಾಂಟ್ರವರ್ಸಿ ಆಗ್ತೈತಿ, ಹೇಳಿಲ್ಲ ಅಂದ್ರೂ ಒಂದು ಕಾಂಟ್ರವರ್ಸಿ ಆಗ್ತೈತಿ. ಒಟ್ಟಿನಲ್ಲಿ ಆಗೋದ ಕಾಂಟ್ರವರ್ಸಿ. ಅದಕ್ಕೆ ಏನು ಯಾರಿಗೆ ಹೆಸರು ತಗೊಳ್ಳದೆ ಹೇಳಿದ್ರೆ ಆಯ್ತು ಅಂತ ಅನ್ಕೊಂಡು ಹೇಳಾರೋ ಏನ್ ಮಾಡ್ಯಾರೋ ಅನಿಸ್ತೈತಿ. ನನಗೆ ಅನಿಸ್ತೈತಿ ಹೇಳಿರ್ಬೇಕು ಅಂತ. ಯಾಕಂದ್ರೆ ಯಾರಿಗಾಗ ಒಂದ್ ಹೆಸರು ತಗೊಂಡ್ಬಿಟ್ರ ಸುಮ್ಮನೆ ಅವ್ರ ಫ್ಯಾನ್ಸ್ಗಳು ಆಮೇಲೆ ಇನ್ನೊಬ್ರು ಫ್ಯಾನ್ಸ್ಗಳು ಇದಾಗಬಾರ್ದು ಅನ್ಕೊಂಡು ಯಾರಿಗೆ ಅದು ಮುಟ್ಟಬೇಕು ಅವ್ರಿಗೆ ಮುಟ್ಟುತ್ತಾ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ರು. ಅದೇ ರೀತಿಯಾಗಿ ಅಭಿಮಾನಿಗಳಿಗೆ ಒಂದಷ್ಟು ಪ್ರೋತ್ಸಾಹವಾದ ಮಾತುಗಳನ್ನು ಹೇಳಿದ್ರು. ಏನಪ್ಪಾ ಅಂತಂದ್ರ, ನನ್ನ ಒಂದು ತಾಳ್ಮೆಯಿಂದ ನಿಮ್ಮೆಲ್ರಿಗೂ ಅಂದ್ರೆ ಇದಾಗ್ತಾ ಇದೆ, ಅದನ್ನ ಮೀರಿಸ್ಬೇಡ್ರಿ, ಎಲ್ಲಿ ಉತ್ತರ ಕೊಡ್ಬೇಕು ಅಲ್ಲಿ ಉತ್ತರ ಕೊಡ್ರಿ ಅನ್ನುವಂಥ ಮಾತನ್ನ ಹೇಳಿದ್ರು. ಒಟ್ಟಿನಲ್ಲಿ ಅದನ್ನೆಲ್ಲ ಸೈಡಿಗೆ ಇಟ್ರ. ಇವಾಗ ನಾನು ಈ ಒಂದು ವಿಡಿಯೋ ಮಾಡಕ್ ಯಾಕೆ ಬಂದಿನಪ್ಪ ಅಂದ್ರ, ಪ್ರತಿಯೊಬ್ಬ ನಟರ ಒಂದು ಸಿನಿಮಾವನ್ನ ಪ್ರತಿಯೊಬ್ಬರ ನಟರು ಎಲ್ಲಾರು ಕೂಡಿ ಒಂದು ಸಿನಿಮಾವನ್ನ ನೋಡಿದ್ರ, ಈಗ ಯಾವ್ದೋ ಈಗ ಡೆವಿಲ್ ಸಿನಿಮಾ ಆಗಿದೆ. ಈಗ ಹಿಂದೆ ಏನು ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತಲ್ಲ ಡಿಸೆಂಬರ್ 11ಕ್ಕೆ, ಆ ಒಂದು ಡೆವಿಲ್ ಸಿನಿಮಾವನ್ನ ಎಲ್ಲಾ ರೀತಿಯಾದಂತ ನಟರ ಸಿನಿಮಾದ ಅಭಿಮಾನಿಗಳು ಬಂದಿದ್ರ ಅಂತಂದ್ರ, ಅಂದ್ರೆ ಎಲ್ಲಾ ನಟರ ಅಭಿಮಾನಿಗಳು ಆ ಒಂದು ಸಿನಿಮಾವನ್ನು ನೋಡಕ್ ಬಂದಿದ್ರ, ಅದು ಇನ್ನಷ್ಟು ಗೆಲ್ತಿತ್ತೇನೋ ಅಂತ ನನಗೆ ಅನಿಸ್ತು. ಆಮೇಲೆ ಗೆದ್ದಿಲ್ಲ ಅಂತಲ್ಲ, ಇವಾಗ ಗೆದ್ದೈತಿಲ್ಲ ಅಂತಲ್ಲ, ಇನ್ನೂ ಓಡ್ತಾ ಇದೆ, ಅದು ಬೇರೆ. ಅದೇ ರೀತಿಯಾಗಿ ಯಾವುದೇ ರೀತಿ ಆಗಲಿ ಇನ್ನೊಬ್ರು ಅಭಿಮಾನಿಗಳನ್ನ ನಾವು ಟೀಕಿಸಿದ್ವು ಅಂತಂದ್ರ, ಯಾವುದೋ ಒಬ್ಬ ನಟನ ನಾವು ಟೀಕಿಸಿದ್ವು ಅಂತಂದ್ರ, ಅವನ ನಟನ ಒಂದು ಅಭಿಮಾನಿಗಳು ಇನ್ನೊಂದು ಸಿನಿಮಾವನ್ನು ನೋಡಕ್ ಬರಂಗೇ ಇಲ್ಲ.
ಹಂಗಾಗ್ಬಿಡ್ತತಿ. ಅದೇ ರೀತಿಯಾಗಿ ನನ್ನ ವೈಯಕ್ತಿಕ ವಿಚಾರ ಅಂತಂದ್ರೆ ಯಾವ ನಟರನ್ನು ಯಾರು ದ್ವೇಷ ಮಾಡ್ಬೇಡ್ರಿ. ಈಗ ಯಾವುದೇ ಆಗ್ಲಿ ವಿರೋಧಿ ಏನೇ ಇರಲಿ ಹೊರಗಡೆ ಅದು, ಯಾಕಂದ್ರೆ ಈಗ ಭಾಳ ವರ್ಷಗಳಿಂದ ಆಯ್ತು ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಅವರು ಸ್ವಲ್ಪ ದೂರ ಅದಾರ. ಹಂಗಾಗಿ ಅವ್ರವ್ರ ಮಧ್ಯೆ ಅವಾಗ ಸ್ವಲ್ಪ ಅಭಿಮಾನಿಗಳು ಅದಾರಲ್ಲ ಅವರ ಕೆಲವೊಂದಿಷ್ಟು ಇದನ್ನ ಮಾಡ್ತಿರ್ತಾರ. ಆಗಲಿ ಇದು ಒಂಥರ ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಆದಷ್ಟು ಅವ್ರಿಬ್ರು ಕೂಡಿದ್ರು ತಿಳ್ಕೊಡ್ರಿ ಇದು ಕನ್ನಡ ಚಿತ್ರರಂಗ ಇನ್ನೂ ಟಾಪ್ ಅಲ್ಲಿ ಹೋಗುತ್ತೆ ಅನ್ನೋದು ನಾನು ವೈಯಕ್ತಿಕ. ಯಾಕಂದ್ರೆ ಅಷ್ಟೊಂದು ಫ್ಯಾನ್ ಪೇಜ್ ಕ್ರಿಯೇಟ್ ಇರುವಂಥದ್ದು ಅವರಿಗೆ ಅವರ ಸ್ವಲ್ಪ ದೂರ ಅದಾರ. ಆದಷ್ಟು ಬೇಗ ಒಂದಾಗಲಿ. ಮತ್ತೆ ಇನ್ನೊಂದು ನಾ ಏನ್ ಹೇಳ್ತೀನಿ ಅಂದ್ರೆ ಯಾವುದೇ ಒಬ್ಬ ನಟನ ಯಾರು ಟೀಕಿಸಕ್ ಹೋಗ್ಬೇಡ್ರಿ. ಸಾಧ್ಯವಾದಷ್ಟು ಎಲ್ಲಾ ನಟರ ಸಿನಿಮಾವನ್ನ ಎಲ್ಲಾ ನಟರ ಅಭಿಮಾನಿಗಳು ನೋಡಿದ್ವು ಅಂತಂದ್ರ ಆ ಸಿನಿಮಾ ಆಟೋಮೆಟಿಕ್ಲಿ ಗೆಲ್ತೈತಿ. ಇನ್ನೊಂದು ಏನಾಗ್ಬಿಟ್ಟಂದ್ರ ನಮ್ಮ ಮಧ್ಯೆನ ಜಗಳ ಆಗ್ಬಿಟ್ಟತಿ. ಅಂದ್ರೆ ಏನ್ ನಮ್ಮಲ್ಲೇ ಸ್ವಲ್ಪ ಜಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಾವು ಆ ನಟನ ಅಭಿಮಾನಿಗಳು ಅವ್ರ ಸಿನಿಮಾ ಅಷ್ಟೇ ನೋಡ್ತಾರ, ನಟನ ಅಭಿಮಾನಿಗಳು ಇವ್ರ ಸಿನಿಮಾ ಅಷ್ಟೇ ನೋಡ್ತಾರ. ಹಂಗಾಗಿ ಹೋಗ್ಬಿಟ್ಟತಿ. ಎಲ್ಲಾರು ಈಗ ಯಾವ್ದೋ ಒಂದು ಸಿನಿಮಾ ಬಂದೈತಂದ್ರ ಅದಕ್ಕೆ ಎಲ್ಲಾ ನಟರ ಅಭಿಮಾನಿಗಳು ಬಂದು ಆ ಸಿನಿಮಾ ನೋಡಿದ್ರೆ ಅದು ಸಿನಿಮಾ ಗೆಲ್ತೈತಿ ಅಂತ ಒಂದು ಭರವಸೆಗಳನ್ನ ನಾವೆಲ್ಲರೂ ಆಗ್ಬೇಕು. ಯಾಕಂದ್ರೆ ಈಗ ನಮ್ಮಲ್ಲೇ ಕಿತ್ತಾಡ್ಕೊಂಡ್ಬಿಟ್ರ ಬೇರೆ ಭಾಷೆದವ್ರು ಸಿನಿಮಾಗಳು ಬಂದ್ಬಿಡ್ತಾವ. ಆಟೋಮೆಟಿಕ್ಲಿ ಅವ್ರು ಆಲ್ರೆಡಿ ಸಿನಿಮಾಗಳು ಬಂದು ತಗೊಂಡು ಇಲ್ಲಿ ಗೆಲ್ಲಿಸ್ಕೊಂಡು ಇಲ್ಲಿ ದುಡ್ಡೆಲ್ಲ ಬರ್ಸ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ದಿಲೇ ಉಳಿತತಿ, ಇಲ್ಲಿ ದಿಲೇ ನೀವು ಕತ್ತಾಡ್ಕೊಂಡು ಸಾಯಿರಿ, ನಾವು ಮಾತ್ರ ನಿಮ್ಮ ಹತ್ರ ಬಂದು ಬೆಳೆ ಬೇಯಿಸ್ಕೊಂಡು ಹೋಗ್ತೀವಿ ಅಂತೇಳಿ ಹೋಗ್ಬಿಡ್ತಾರ. ಹಂಗ ಆಗತೈತಿ ಈಗಿನ ಇರುವಂತ ಸಂದರ್ಭದೊಳಗ. ಆದಷ್ಟು ನಾ ಹೇಳ್ತೀನಿ ಯಾವುದೇ ಆಗಲಿ ಎಲ್ಲಾ ನಟರನ್ನ ಪ್ರೀತಿಸೋಣ. ಯಾವುದೇ ನಟರಾಗ್ಲಿ ಏನೇ ಇರಲಾಗ ಅವ್ರ ವೈಯಕ್ತಿಕ ವಿಚಾರಗಳು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಅಭಿಮಾನ ಏನೈತಿ ಸಿನಿಮಾಗಳನ್ನ ನೋಡ್ಬೇಕು, ನಮಗೇನು ಅನ್ಸುತ್ತೆ ಅದನ್ನ ಹೇಳ್ಬೇಕು. ಅದೇ ನಮ್ಮ ಒಂದು ಅಭಿಮಾನ ಅಷ್ಟೇ, ಮತ್ತೇನಿಲ್ಲ. ಅವರಲ್ಲಿ ಹೇಳ್ತಕ್ಕಂಥ ಒಂದು ಒಳ್ಳೆಯ ವಿಚಾರಗಳನ್ನ ನಾವು ತಿಳ್ಕೊಬೇಕು. ಅದರಿಂದ ನಾವು ಅಭಿಮಾನಿಗಳಾಗಿರ್ತು. ಸಿನಿಮಾಗಳು ಒಳ್ಳೆ ರೀತಿಯಾಗಿತ್ತು ಅಂದ್ರೆ ಒಳ್ಳೆ ರೀತಿಯಾಗಿ ಐತೆ ಅಂತ ಹೇಳೋದು. ಏನೋ ಸ್ವಲ್ಪ ವೇರಿಯೇಷನ್ ಇತ್ತಂದ್ರೆ ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದು ಮಾತನ್ನು ಹೇಳ್ಬೇಕು ಅಷ್ಟೇ. ಆದಷ್ಟು ಎಲ್ಲರೂ ಈಗೇನು ಡೆವಿಲ್ ಸಿನಿಮಾ ರಿಲೀಸ್ ಆಗೈತಿ, ಆಲ್ರೆಡಿ ಪ್ರೊಸೆಸಿಂಗ್ ಒಳಗೈತಿ. ಯಾರು ಇನ್ನೂ ಆ ಸಿನಿಮಾವನ್ನ ನೋಡಿಲ್ಲ ಆ ಒಂದು ಸಿನಿಮಾವನ್ನ ನೋಡ್ರಿ. ಅದೇ ರೀತಿಯಾಗಿ ಈಗ ಡಿಸೆಂಬರ್ 25ಕ್ಕೆ ಬರುವಂತ ಮಾರ್ಕ್ ಸಿನಿಮಾನು ಎಲ್ಲರೂ ಆ ಒಂದು ಮಾರ್ಕ್ ಸಿನಿಮಾವನ್ನ ನೋಡ್ರಿ 25ಕ್ಕೆ. ಅವಾಗೂ ಆ ಒಂದು ಸಿನಿಮಾವನ್ನ ಗೆಲ್ಲಿಸ್ರಿ ಅಂತ ಹೇಳ್ತಾ ಆದಷ್ಟು ಮರಿಬೇಡ್ರಿ. ಈಗ ಹೇಳಕತ್ತೀನಿ ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ಸುದೀಪ್ ಸರ್ ಅವರು ನಟನೆ ಮಾಡಿರುವಂತ ಸಿನಿಮಾ ಬರಾಕತ್ತೈತಿ. ಎಲ್ಲರೂ ಆ ಒಂದು ಸಿನಿಮಾವನ್ನ ನೋಡ್ರಿ. ಎಲ್ಲಾ ನಟರು ಅಭಿಮಾನಿಗಳು ಆ ಒಂದು ಸಿನಿಮಾವನ್ನ ನೋಡ್ರಿ, ಆ ಒಂದು ಸಿನಿಮಾವನ್ನ ಗೆಲ್ಲಿಸ್ರಿ ಅಂತ ಹೇಳ್ತಾ ಈಗ ಮತ್ತೊಂದು ವಿಡಿಯೋ ಮೂಲಕ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.